ಅವಲಕ್ಕಿ ವೆಜ್ ಉಪ್ಮಾ ತುಂಬ ಸುಲಭವಾಗಿ ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಹಾಗೂ ಟಿಫಿನ್ ಬಾಕ್ಸ್ಗೆ ಎರಡಕ್ಕೂ ಸೂಪರ್ ಆಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಒಂದ್ಸಲ ತೊಳ್ಕೊಂಡು ತಗೋಬೇಕು. ಇಲ್ಲಿ ಜಾಸ್ತಿ ಹೊತ್ತು ನೀರಿನಲ್ಲಿ ಬಿಡೋ ಹಾಗಿಲ್ಲ, ಯಾಕೆಂದರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ಸಾಫ್ಟ್ ಆಗುತ್ತೆ. ಹೀಗಾಗಿ ನೀರು ಹಾಕಿದ ತಕ್ಷಣ ಇದನ್ನು ನಾನು ಸಪ್ರೇಟಾಗಿ ಮಾಡ್ತಿದ್ದೀನಿ. ಅದೇ ನಮ್ಮ ಊರಲ್ಲಿ ಅಂದರೆ ನಮ್ಮ ಹಳ್ಳಿಯಲ್ಲಿ ಹೋದರೆ ನೀರಿನಲ್ಲಿ ಒಂದು 5 ನಿಮಿಷ ಅವಲಕ್ಕಿ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಬಟ್ ಇಲ್ಲಿ ಹಾಗಿಲ್ಲ, ಹಾಕಿದ ತಕ್ಷಣ ನೀರನ್ನ ಸಪ್ರೇಟಾಗಿ ಈ ರೀತಿ ಮಾಡ್ಕೋಬೇಕು ಅಷ್ಟೇ. ಇವಾಗ ನೋಡಿ, ಒಂದು ಸ್ವಲ್ಪ ಕೂಡ ನಾನು ಅದರಲ್ಲಿ ನೀರು ಬಿಡ್ತಿಲ್ಲ, ಎಲ್ಲನೂ ಜಾನಿ ತಗೊತಿದ್ದೀನಿ ಈ ರೀತಿ. ಓಕೆ, ಇವಾಗ ಈ ರೀತಿ ಕೈಲಿಂದ ಬಿಡಿಯಾಗಿ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ನೀರಲ್ಲಿ ಬಿಟ್ಟರೆ ಇಲ್ಲಿ ಸಾಫ್ಟ್ ಆಗುತ್ತೆ. ಅವಾಗ ಮಾಡ್ತಿರ್ತೀನಲ್ವ, ನನಗೆ ಗೊತ್ತಾಗುತ್ತೆ. ಓಕೆ, ಇವಾಗ ಅವಲಕ್ಕಿ ತೊಳ್ಕೊಂಡಾದ್ಮೇಲೆ ಇಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆಯಲ್ಲಿ ಮೊದಲಿಗೆ ನಾನಿಲ್ಲಿ ಶೇಂಗಾನ ಹಾಕ್ಕೊತಿದ್ದೀನಿ. ಶೇಂಗಾ ಪೂರ್ತಿಯಾಗಿ ಗರಿ ಆಗೋ ತನಕ ಹುರ್ಕೊಂಡು ಪ್ಲೇಟ್ನಲ್ಲಿ ಹಾಕಿಡಬೇಕು. ನಾನಂತೂ ಇದರಲ್ಲಿ ಶೇಂಗಾದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ನನ್ನ ಮಕ್ಕಳು ಆರಿಸ್ಕೊಂಡು ತಿಂತಾರೆ. ಮಕ್ಕಳಿಗೆ ತುಂಬ ಇಷ್ಟ ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ಶೇಂಗಾ ಹಾಕಿದರೆ. ಓಕೆ, ಇವಾಗ ಪ್ಲೇಟ್ನಲ್ಲಿ ಸೈಡಿಗೆ ಹಾಕಿಡ್ತಿದ್ದೀನಿ. ಇವಾಗ ಇದೇ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ, ಹಾಗೆ ಸ್ವಲ್ಪನೇ ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಸಿಡಿದಾದ್ಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನೀವಿಲ್ಲಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು. ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಎರಡು ಹುರ್ಕೊಂಡಾದ್ಮೇಲೆ ಬಟಾಣಿ ಹಾಕ್ತಿದ್ದೀನಿ, ಅಂದರೆ ಕಚ್ಚಾ ಮಟಾರ, ಹಾಗೆ ಈರುಳ್ಳಿ ಹಾಕ್ತಿದ್ದೀನಿ. ಎಲ್ಲ ತರಕಾರಿ ಇರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಬೆಳಗ್ಗೆ ಎದ್ದ ತಕ್ಷಣ. ಇವಾಗ ಈರುಳ್ಳಿದು ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕ್ಯಾರೆಟ್ ಹಾಕ್ತಿದ್ದೀನಿ ಮತ್ತು ಟೊಮೆಟೊ ಹಾಕ್ತಿದ್ದೀನಿ. ಇದರಲ್ಲಿ ನಿಮಗೆ ಇದೇ ತರಕಾರಿ ಹಾಕಬೇಕಂತೇನಿಲ್ಲ, ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಎಲ್ಲ ತರಕಾರಿ ಹಾಕೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಅರಿಶಿನ ಸೇರಿಸ್ತಿದ್ದೀನಿ. ಇಲ್ಲಿ ಹಾಕೋದ್ರಿಂದ ತರಕಾರಿ ಬೇಗನೆ ಸಾಫ್ಟ್ ಆಗುತ್ತೆ. ಇವಾಗೆಲ್ಲನೂ ಸೇರಿಸಿ ತರಕಾರಿ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು. ತರಕಾರಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋದ್ರಿಂದ ಬೇಗ ಬೇಯುತ್ತೆ. ಇವಾಗ ತರಕಾರಿ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ತರಕಾರಿ ಸಾಫ್ಟ್ ಆಗಿದೆ. ತರಕಾರಿ ಸಾಫ್ಟ್ ಆದಮೇಲೆ ಇದಕ್ಕೆ ನೆನೆಸಿದಂತಹ ಅವಲಕ್ಕಿ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ 1 ಚಮಚ ಸಕ್ಕರೆ ಮಾತ್ರ ಇದರಲ್ಲಿ ಮಿಸ್ ಮಾಡದೆ ಹಾಕೋಬೇಕು, ಟೇಸ್ಟ್ ತುಂಬಾ ಸರಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ಎಲ್ಲನೂ ನೀಟಾಗಿ 1-2 ನಿಮಿಷ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಇವಾಗ ಸ್ಲೋ ಇದೆ. ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ತುಂಬ ಸುಲಭವಾಗುತ್ತೆ ಮತ್ತು ವೇಟ್ ಕೂಡ ಕಮ್ಮಿ ಆಗುತ್ತೆ. ಅಂದರೆ ನೀವು ಇದನ್ನು ವೇಟ್ ಲಾಸ್ ಟ್ರೈ ಮಾಡ್ತಿರಲ್ವ, ಆ ಟೈಮ್ನಲ್ಲಿ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಬೆಯಲ್ಲಿ ಅಥವಾ ಸ್ಲೋ ಗ್ಯಾಸ್ನಲ್ಲಿ 1-2 ನಿಮಿಷ ಮುಚ್ಚಿಟ್ಟಿದ್ದ ನಮ್ಮ ಅವಲಕ್ಕಿ ವೆಜ್ ಉಪ್ಮಾ ರೆಸಿಪಿ ರೆಡಿಯಾಗಿದೆ. ಸೊ ನನಗಂತೂ ಈ ಅವಲಕ್ಕಿ ವೆಜ್ ಉಪ್ಮಾ ರೆಸಿಪಿ ತುಂಬಾ ಇಷ್ಟ, ಅಷ್ಟು ರುಚಿಯಾಗಿರುತ್ತೆ. ಸೊ ಕೊನೆಗೆ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಗೆ ಶೇಂಗಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಈ ರೀತಿ ಬಿಸಿ ಬಿಸಿಯಾಗಿ ಹೆಲ್ದಿಯಾಗಿ ಬೆಳಗಿನ ತಿಂಡಿಗೆ ಸಿಕ್ಕರೆ ಇನ್ನೇನು ಬೇಕು ಹೇಳಿ. ಸೂಪರ್ ಆಗಿರುವಂತಹ ಅವಲಕ್ಕಿ ವೆಜ್ ಉಪ್ಮಾ ರೆಸಿಪಿ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿತ್ತು, ಟ್ರೈ ಮಾಡಿ ನೋಡಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಕೊನೆಗೆ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ, ರುಚಿಯಾಗಿರುತ್ತೆ. ನಿಂಬೆಹಣ್ಣಿನ ರಸ ಕೂಡ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಓಕೆ, ಈ ಅವಲಕ್ಕಿ ವೆಜ್ ಉಪ್ಮಾ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.